ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಗವಾನ್ ಮಹಾವೀರ ಮತ್ತು ಬುದ್ಧ ಸಮಕಾಲೀನರಾದ ಈ ಎರಡು ದಿವ್ಯ ಚೇತನಗಳು ಪ್ರತಿಪಾದಿಸಿದ ಸಿದ್ಧಾಂತಗಳಲ್ಲಿ, ಉಪದೇಶಗಳಲ್ಲಿ ಸಾಮ್ಯಗಳನ್ನು ಕಾಣಬಹುದು. ಮಹಾವೀರ ಎಂಬ ಹೆಸರೇ ಅವರ ದಿಗ್ವಿಜಯವನ್ನು ಸೂಚಿಸುತ್ತದೆ. ಅವರು ಸಹ ಅರಿಷಡ್ ವರ್ಗಗಳನ್ನು ಸಮಾಜದಲ್ಲಿ ಬೇರು ಬಿಟ್ಟಿರುವ ಪಿಡುಗುಗಳನ್ನು ಅಹಿಂಸಾ ವ್ರತಿಯಾಗಿಯೇ ಗೆದ್ದುಕೊಂಡರು. ಅವರ ಬೋಧನೆಗಳು ಜೈನ ಧರ್ಮವಾಗಿ ನೆಲೆ ಕಂಡುಕೊಂಡರೆ ಅನುಯಾಯಿಗಳು ಜೈನರಾದರು. ಬೌದ್ಧ ಧರ್ಮವು ಹೀನಯಾನ ಮತ್ತು ಮಹಾಯಾನ ಎಂಬ ಎರಡು ಟಿಸಿಲುಗಳನ್ನು ಇಬ್ಬಾಗಗೊಂಡಿತು. ಜೈನ ಧರ್ಮದಲ್ಲೂ ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಎರಡು ಪಂಥಗಳಿವೆ. ಹೆಸರೇ ಸೂಚಿಸುವಂತೆ ದಿಗಂಬರು ನಗ್ನರಾಗಿಯೂ ಶ್ವೇತಾಂಬರರು ಶ್ವೇತ ವಸ್ತ್ರಧಾರಿಗಳಾಗಿಯೂ ಇರುವ ಪದ್ಧತಿ ಇದೆ. ಜೈನರು ಜಿನಮಂದಿರಗಳಿಗೆ ತೆರಳಿ ತೀರ್ಥಂಕರರನ್ನು ಆರಾಧಿಸುತ್ತಾರಾದರೂ ಆಪತ್ಬಾಂಧವ ಮತ್ತು ಅನಾಥ ರಕ್ಷಕ ದೇವರ ಅಸ್ತಿತ್ವವನ್ನು ಜೈನರು ನಂಬುವುದಿಲ್ಲ. ಅಹಿಂಸಾ ಪರಮೋ ಧರ್ಮ ಎಂಬುದು ಜೈನ ಧರ್ಮದ ಮೂಲ ಮಂತ್ರ. ಬುದ್ಧರಂತೆಯೇ ಅವರೂ ಕೂಡ ವೈದಿಕ ಆಚರಣೆ, ಯಜ್ಞ, ಹವನ, ಹೋಮಗಳನ್ನು ಪುರಸ್ಕರಿಸಲಿಲ್ಲ. ಸಸ್ಯಗಳಿಗೂ ಪ್ರಾಣವಿದೆ ಎಂಬುದು ಮಹಾವೀರರ ಅಭಿಪ್ರಾಯವಾಗಿದ್ದಿತು. ಜೈನ ಮುನಿಗಳು ಬೌದ್ಧ ಭಿಕ್ಷುಗಳಂತೆಯೇ ಮಳೆಗಾಲದ ಚಾತುರ್ಮಾಸಗಳ ಹೊರತು ಇನ್ನುಳಿದಂತೆ ಸಂಚಾರದಲ್ಲೇ ಇರುತ್ತಾ ಧರ್ಮ ಪ್ರಚಾರ ಪ್ರವಚನಗಳಲ್ಲಿ ತೊಡಗುತ್ತಾರೆ. ಜೈನ ಮುನಿಗಳು ಅತ್ಯಲ್ಪ ಆಹಾರವನ್ನು ಸೇವಿಸುತ್ತಾರೆ. ಸಲ್ಲೇಖನ ವ್ರತವನ್ನಾಚರಿಸಿ ಪ್ರಾಣತ್ಯಾಗ ಮಾಡುವ ಪದ್ಧತಿ ಜೈನರಲ್ಲಿದೆ. ಬೌದ್ಧರ ಓಂ ಮಣಿ ಪದ್ಮೆ ಮತ್ತು ಜೈನರ ಮಂತ್ರಗಳು ಭಕ್ತರಿಗೆ ಮಾನಸಿಕ ಏಕಾಗ್ರತೆ ಮತ್ತು ಚಿತ್ತ ಶುದ್ಧತೆಗಳನ್ನು ಉಂಟು ಮಾಡುವುದಕ್ಕಾಗಿಯೇ ಹೊರತು ರಕ್ಷೆಗಾಗಿ ಮೊರೆಯಿಡುವ ಉದ್ದೇಶವಿಲ್ಲ. ಬುದ್ಧರ ಜಾತಕ ಕಥೆಗಳಲ್ಲಿ ಜನ್ಮ ಜನ್ಮಾಂತರದ ಸರಣಿ ಕಥೆಗಳಿರುವಂತೆಯೇ ಜೈನರಲ್ಲೂ ಪುನರ್ಜನ್ಮ ವೃತ್ತಾಂಶಗಳಿಗೆ ಆಚರಣೆ ಇದೆ. ಬೌದ್ಧ ಧರ್ಮಕ್ಕೆ ಹೋಲಿಸಿದರೆ ಭಾರತದಲ್ಲಿ ಜೈನ ಧರ್ಮವು ಎಷ್ಟೋ ಪ್ರಬಲವಾಗಿದೆ. ಬೌದ್ಧರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಬೆರೆಯದೆ ಭಿಕ್ಷುಗಳಾಗಿರುವುದು, ಜೈನರು ವಿವಿಧ ವ್ಯಾಪಾರ ವೃತ್ತಿಗಳನ್ನು ಆಶ್ರಯಿಸಿ ಲೌಕಿಕವಾಗಿಯೂ ಸಂಪತ್ಸಮೃದ್ಧವಾಗಿ ಇತರ ಸಮುದಾಯಗಳೊಂದಿಗೆ ಬೆರೆಯುತ್ತಿರುವುದು ಕಾರಣಗಳಾಗಿರಬಹುದು. ಬುದ್ಧ ಮತ್ತು ಮಹಾವೀರರಿಬ್ಬರು ಸ್ಥಾಪಿಸಿದ ಧರ್ಮದ ತಿರುಳನ್ನು ಒಂದೇ ವಾಕ್ಯದಲ್ಲಿ ಹೇಳಬಹುದು: ಬದುಕು ಮತ್ತು ಬದುಕಲು ಬಿಡು. ಮನುಕುಲ ಸಾಮರಸ್ಯವೇ ಜಗತ್ತಿನ ಅಸ್ತಿತ್ವಕ್ಕೆ ಅಡಿಗಲ್ಲು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.